ಅಂತ ಘಟನೆಗಳು ಈ ಹಿಂದೆಯೂ ನಡೆದಿದೆ ತುಳುನಾಡಿನಲ್ಲೇ. ಹಾ ಈ ದೈವಗಳ ಕೆಲವೊಂದು ಪೂರ್ವ ಪರಂಪರೆಗಳು, ಕಟ್ಟುಪಾಡುಗಳು ಎಲ್ಲ ಇರ್ತಾವೆ. ಹಾ ಸರ್. ಅದೆಲ್ಲ ವ್ಯತ್ಯಾಸ ಆದ ತಕ್ಷಣ ಹ್ಮ್ ಅಂತದ್ದೆಲ್ಲ ಘಟನೆಗಳನ್ನು ದೈವದಲ್ಲಿ ಸರಿಯಾಗಿ ವಿಮರ್ಶಿಸದೆ ಮಾಡಿದಾಗ ಹ್ಮ್ ಅಂತಹ ಅವಘಡಗಳು ನಡೀತವೆ. ವೀಕ್ಷಕರೇ ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಬೋಳಂತೂರು. ದೈವದ ಭಂಡಾರ ಮೆರವಣಿಗೆ ವೇಳೆ ಕಾಲು ಸಂಕ ಕುಸಿದು ಬಿದ್ದು 8 ಮಂದಿ ಗಾಯಗೊಂಡಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ತಾಲೂಕಿನ ಪುಚ್ಚೆಮೊಗರು ಬಾವದ ಬೈಲು ಎಂಬಲ್ಲಿ ನಡೆದಿದೆ. ದೈವದ ಭಂಡಾರವನ್ನು ತಾಕೋಡೆ ಬರ್ಕೆ ಧರ್ಮ ನೇಮಕ್ಕೆ ಕೊಂಡೊಯ್ತಾ ಇದ್ರು. ಈ ಸಂದರ್ಭ ಭಂಡಾರವನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ಮೆರವಣಿಗೆ ಸಾಗ್ತಾ ಇದ್ದಾಗ ಕಾಲು ಸಂಕ ಏಕಾಏಕಿ ಕುಸಿದು ಪಲ್ಲಕ್ಕಿ ಉರುಳಿ ಬಿದ್ದು ಅವಘಡ ಸಂಭವಿಸಿದೆ. ಘಟನೆಯಲ್ಲಿ 8 ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೊಂಬು, ಕಹಳೆ, ಬ್ಯಾಂಡ್ ವಾದ್ಯಗಳೊಂದಿಗೆ ಮೆರವಣಿಗೆ ಸಾಗ್ತಾ ಇತ್ತು. ಕಾಲು ಸಂಕದ ಮೇಲೆ ಬಂದಾಗ ಏಕಾಏಕಿ ಮುರಿದು ಬಿದ್ದಿದೆ. ಅವಘಡದಲ್ಲಿ ಸುನಿಲ್ ಶೆಟ್ಟಿ ಮುಕ್ಕಾಲ್ದಿ ಮಾರೂರು, ಲೋಕೇಶ್ ಭಂಡಾರಿ ಸೇರಿದಂತೆ ಪಲ್ಲಕ್ಕಿ ಹೊತ್ತವರನ್ನು ಒಳಗೊಂಡು ಒಟ್ಟು 8 ಮಂದಿ ಗಾಯಗೊಂಡಿದ್ದಾರೆ. ಕಾಲು ಸಂಕ ಮುರಿದು ಕಲ್ಲಿನ ಬೀಮ್ ಪಲ್ಲಕ್ಕಿ ಹೊತ್ತವರ ಮೇಲೆ ಬಿದ್ದವರ ಪರಿಣಾಮ ತೀವ್ರ ಗಾಯಗಳು ಆಗಿವೆ. ಪಲ್ಲಕ್ಕಿಯಲ್ಲಿದ್ದ ದೈವದ ಮೊಗಮೂರ್ತಿ ಹಾಗೂ ಇತರ ಧಾರ್ಮಿಕ ಪರಿಕರಗಳಿಗೆ ಹಾನಿಯಾಗಿದೆ ಅಂತ ತಿಳಿದು ಬಂದಿದೆ. ಹಾಗಾದರೆ ವೀಕ್ಷಕರೇ, ಇವತ್ತು ಈ ಒಂದು ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆ ತುಳುನಾಡಿನ ಖ್ಯಾತ ಸಂಶೋಧಕರಾಗಿರುವಂತಹ, ಜೊತೆಗೆ ದೈವ ಆರಾಧಕರು, ದೈವ ಚಿಂತಕರಾಗಿರುವಂತಹ ಶ್ರೀಯುತ ದಯಾನಂದ್ ಕತ್ತಲ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ಇದು ಶಿವಪ್ರಸಾದ್ ಅಂತ ಹೇಳಿ ವಿಶ್ವವಾಣಿ ಟಿವಿನ ಮಾತಾಡೋದು ಸರ್. ಸರ್, ನಿಮಗೆ ಈಗಾಗಲೇ ಗೊತ್ತಿರಬಹುದು, ಅಂದ್ರೆ ಈಗ ಮೂಡುಬಿದ್ರೆ ತಾಲೂಕಲ್ಲಿ ಒಂದು ಭಂಡಾರವನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಕಾಲು ಸಂಕ ಕುಸಿದು ಬಿದ್ದಿರುವಂತದ್ದು ಅಂತ ಹೇಳಿ 8 ಜನ ಗಾಯಗೊಂಡಿದ್ದಾರೆ ಸರ್. ಇದರಲ್ಲಿ ಗೊತ್ತಿಲ್ಲದಾದಂತಹ ಒಂದು ಅವಘಡ, ಅದು ಕೂಡ ಒಂದು ದೈವದ ಭಂಡಾರವನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಕರಾವಳಿ ಭಾಗದ ಜನರಿಗೆ ದೈವದ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ, ಶ್ರದ್ಧೆ, ಭಕ್ತಿ ಇದೆ. ಸೊ ಈ ಒಂದು ಘಟನೆಗಳಾದಾಗ ಅವರ ಮನಸ್ಸಲ್ಲಿ ಒಂದು ಚಿಂತನೆಗಳು ಬರ್ತವೆ, ಅಂದ್ರೆ ದೈವ ಏನಾದ್ರೂ ಮುನ್ಸೂಚನೆಯನ್ನ ನೀಡ್ತಾ ಇದೆಯಾ ಅಂತ ಹೇಳಿ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಂತ ಘಟನೆಗಳು ಈ ಹಿಂದೆಯೂ ನಡೆದಿದೆ ತುಳುನಾಡಿನಲ್ಲೇ. ಈ ದೈವಗಳ ಕೆಲವೊಂದು ಪೂರ್ವ ಪರಂಪರೆಗಳು, ಕಟ್ಟುಪಾಡುಗಳು ಎಲ್ಲ ಇರ್ತಾವೆ. ಅದೆಲ್ಲ ವ್ಯತ್ಯಾಸ ಆದ ತಕ್ಷಣ ಅಂತದ್ದೆಲ್ಲ ಘಟನೆಗಳನ್ನು ದೈವದಲ್ಲಿ ಸರಿಯಾಗಿ ವಿಮರ್ಶಿಸದೆ ಮಾಡಿದಾಗ ಅಂತಹ ಅವಘಡಗಳು ನಡೀತದೆ. ಅದನ್ನು ಏನ್ ಹೇಳ್ತಾರೆ, ಸ್ವಲ್ಪ ಮೀರಿ ಹೋಗ್ತಾರಲ್ಲ, ಏನಾಗುದಿಲ್ಲ ಅಂತ ಹೋದಾಗ ಕೆಟ್ಟಗಡೆಗೆ ಅಂತದ್ದೆಲ್ಲ ನಡೀತದೆ. ತುಂಬಾ ಘಟನೆಗಳು ಅಂತ ಆದದ್ದಿದೆ ತುಳುನಾಡಿನಲ್ಲಿ, ಅಂತದ್ದೆಲ್ಲ ಇದೆ. ನೀವು ವಿಡಿಯೋವನ್ನ ಗಮನಿಸಿದ್ರ ಸರ್? ನೋಡಿದ್ದೇನೆ. ಅಂದ್ರೆ ನನ್ಗೆ ಕೂಡ ಜಾತ್ರೆಗಳ ಒತ್ತಡ ನೋಡಿದ್ದೇನೆ. ಅದು ಕಾಲು ಸಂಕ ಮತ್ತೆ ಕೆಲವೊಂದು ಎಂತ ಗೊತ್ತುಂಟ, ನಮ್ಮದ್ದು ಜಾಗ್ರತೆ ಬೇಕಾಗ್ತದೆ. ಅದೇನು ದೊಡ್ಡ ಸಂಕ ಅಲ್ಲ. ಹೌದು ಸರ್. ಒಂದಷ್ಟು ಮಂದಿ ಅಷ್ಟೆಲ್ಲ ಭಂಡಾರ ಭಾರಗಳನ್ನೆಲ್ಲ ಒಟ್ಟು ಹೋದಾಗ ಅದು ಭಾರ ಇರ್ತದೆ. ಮತ್ತು ಅದನ್ನು ಓಲ್ಡ್ ಹಳೆ ಒಂದು ಸಂಕಾದತನ್ನ ಅದಕ್ಕೂ ಒಂದು ತಡೆದುಕೊಳ್ಳುವಂತ ಶಕ್ತಿ ಒಂದು ಇರ್ತದಲ್ವಾ? ಹೌದು ಸರ್. ಹೌದು. ಅದರದಿಂದ ಏನು ಹೇಳ್ತಾರೆ, ಕೆಪಾಸಿಟಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಬಹಳ ಈ ಏನ್ ಹೇಳ್ತಾರೆ ಗಮ್ಮತ್ತಲ್ಲಿ ಅದರ ಬಗ್ಗೆ ಒಂದು ಗಮನ ಕೊಡದೆ ಇಂಥದ್ದೆಲ್ಲ ಕೆಲವೊಂದು ನಡೆಯುತ್ತದೆ, ಅಚಾತುರ್ಯಗಳು ನಡೆಯುತ್ತದೆ. ಅಂತೂ ಏನಾದ್ರೂ ಕಾರಣ ಇಲ್ಲ ಅಂತದ್ದೆಲ್ಲ ನಡೆಯುವುದಿಲ್ಲ, ಕಾರಣ ಇಲ್ಲದೆ ಅಂತದ್ದೆಲ್ಲ ನಡೆಯುವುದಿಲ್ಲ. ಅಂದ್ರೆ ದೈವ ಚಿತ್ತ ಅಂತ ಹೇಳ್ತೀರಾ? ಎಲ್ಲ ದೈವ ಘಟನೆಗಳೇ. ಹಾಗೆ ನಾವು ಅಂತ ಹೇಳಿದ್ರೆ ನಮ್ಮ ಇಲ್ಲಿನ ನಂಬಿಕೆ ಅಲ್ವಾ ತುಳುನಾಡಿದ್ದು, ಅದು ಏನಾದ್ರೂ ಇಲ್ಲದೆ ಹಾಗೆ ಆಗುವುದಿಲ್ಲ, ಗೊತ್ತಾಯ್ತಾ? ಹಾಗೆ ಏನಾದ್ರೂ ಘಟನೆ ಇಲ್ಲದಿದ್ರೆ ಹಾಗೆ ಆಗುದಿಲ್ಲ. ಏನಾದ್ರೂ ಒಂದು ಪ್ರಾಕೃತಿಕ ಅಂತ ಇದನ್ನು ನೋಡಬಹುದಾ ಸರ್ ಒಂದು ಕಡೆಯಿಂದ? ಖಂಡಿತ ಎರಡು ವಿಧದಲ್ಲೂ ನಾವು ವಿವೇಚಿಸಬಹುದು. ಯಾಕಂತ ಹೇಳಿದ್ರೆ, ಒಂದು ಪ್ರಕೃತಿ ಒಂದು ತಡೆದುಕೊಳ್ಳುವಂತ ಕೆಪಾಸಿಟಿ ಉಂಟಲ್ಲ, ಅದನ್ನು ಮೀರಿ ಮಾಡಿದ್ರೆ ಇದಾಗ್ತದೆ. ನಾವು ಕೂಡ ಹೇಗೂ ಮಾಡ್ಲಿಕ್ಕೆ ಆಗುದಿಲ್ಲ.
ಹ. ಹೇಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಂತ ಸ್ವಲ್ಪ ಈ ಧರ್ಮ ನೇಮೋತ್ಸವ ಇದು ಕೂಡ ಹೌದು. ಇದರ ಧರ್ಮ ನೇಮೋತ್ಸವಕ್ಕೆ ಇವರು ಹೊರಟಂತ ಕಾಲದಲ್ಲಿ ಇಂಥದ್ದೆಲ್ಲ ಘಟನೆ ನಡೆದಾಗ ಅದು ಕೂಡ ಭಂಡಾರ, ಮೂಲ ಭಂಡಾರ ಬರುವಂತ ವ್ಯವಸ್ಥೆ ಏನಿದೆ ಅಂತ ಹೇಳಿದ್ರೆ ನಮ್ಗೆ ಅಂತ ಹೇಳಿದ್ರೆ ಅದನ್ನ ತಿಳಿಯದೆ ಹೇಳಲಿಕ್ಕೆ ಆಗುದಿಲ್ಲ. ಹೌದು ಸರ್. ಯಾಕಂತ ಹೇಳಿದ್ರೆ ಅಲ್ಲಿ ನಾನು ತಿಳಿದ ವಿಚಾರ, ಅಲ್ಲಿ ನೇಮ ಕಟ್ಟುವವರು ಕಟ್ಲಿಕ್ಕೆ ಒಪ್ಲಿಲ್ಲಂತೆ. ಮತ್ತೆ ಹೌದೌದು, ಅಲ್ಲಿ ನೇಮ ಕಟ್ಟುವ ವ್ಯಕ್ತಿ ಇದ್ದಾರೆ. ಯಾಕಂತ ಹೇಳಿದ್ರೆ ಬಹಳ ಪಾರಂಪರಿಕವಾಗಿ ದೈವಗಳ ನೇಮ ಕಟ್ಟುವಂತ ವ್ಯಕ್ತಿ. ಅವರೇ ನಾನು ಕಟ್ಟುವುದಿಲ್ಲ, ಇನ್ನು ಬೇರೆ ವ್ಯವಸ್ಥೆಗೆ ಕಟ್ಟುವುದಿಲ್ಲ ಅಂತ ಹೇಳಿದ್ರೆ ಅಂತಂದ್ರೆ ಏನೋ ಅಲ್ಲಿ ಇದೆ, ಅಂದ್ರೆ ಏನೋ ವ್ಯತ್ಯಾಸಗಳು ಏನಾದ್ರೂ ಇದೆ. ಹೌದೌದು, ಅದರ ಬಗ್ಗೆ ಮೂಲ ಪರಂಪರೆಯವರಿಗೆ ಅದರ ಬಗ್ಗೆ ಜ್ಞಾನ ಇರ್ತದಲ್ಲ. ಈಗ ನಾವು ನಮ್ಮ ಒಂದು ಮೂಲ ಪರಂಪರೆಯ ನೇಮೋತ್ಸವಗಳಿರ್ತಾವೆ, ಅಲ್ಲಿ ನಾವು ಕಟ್ತೇವೆ. ಅಲ್ಲಿನ ಆಗು ಹೋಗುಗಳು ಮತ್ತು ಅಲ್ಲಿನ ಕಟ್ಟುಪಾಡುಗಳು, ಪೂರ್ವ ಪರಂಪರೆಗಳು ನಮ್ಗೆ ಜ್ಞಾನ ಇರ್ತದೆ. ಅದು ತಪ್ಪಿದ ಕ್ಷಣ ಅಲ್ಲಿ ಏನಾದ್ರೂ ಆಗ್ತದೆ ಅಂತ ನಮ್ಗೆ ಗೊತ್ತಿರ್ತದೆ. ಆವಾಗ ನಾವು ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ. ಹೌದಾ? ಹಾಗಿರುವಾಗ ಅದರ ಬಗ್ಗೆ ಅವರಿಗೆ ಗೊತ್ತಿರ್ತದೆ. ಯಾರು ಪೂರ್ವ ಪರಂಪರೆಯಿಂದ ದೈವಗಳ ಸೇವೆ ಮಾಡುವವರು, ಅವ್ರಿಗೆ ಗೊತ್ತಿರ್ತದೆ. ಆಯ್ತಾ? ಏನಾದ್ರೂ ಒಂದು ಘಟನೆಗಳು ಇರ್ತದೆ. ಹೌದೌದು. ಆ ಸೇತುವೆ ನೋಡುವಾಗ್ಲೂ ಬಹಳ ಹಳೆಯದು ಅಂತ ಹೇಳುವಂತ ಮಾಹಿತಿ ಸಿಕ್ಕಿತ್ತು ನಮಗೆ. ಹೌದು, ನಿಜವಾಗಿ ಹೇಳುವುದಂತಿದ್ರೆ ಯಾವುದೇ ಒಂದು ಕೆಲಸ ಮಾಡುವುದಂತಿದ್ರೆ ಪೂರ್ವ ಮತ್ತು ಅಪರ ವಿಚಾರಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಹೋಗುವ ದಾರಿ ಹೇಗಿರ್ಬೇಕು ಅದೆಲ್ಲ ನಾವು ಜಾಗ್ರತೆ ಬೇಕು. ಹೌದು, ಅಂತ ಸಂದರ್ಭದಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆ ಬೇಕು. ಕೆಲವೊಂದು ಎಲ್ಲವನ್ನು ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳೋಣ. ಅದು ಏನೋ ನಡೆಯುವಂತದ್ದು ನಡೆದೇ ಹೋಗ್ತದೆ, ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಮಾತಿದೆ. ಎಲ್ಲವನ್ನು ನಾವು ಹೇಳಬೇಕೇನೋ, ದೈವ ಚಿತ್ತಕ್ಕೆ ಬಿಡಬೇಕಷ್ಟೇ. ಹೌದು, ಖಂಡಿತ ಸರ್. ಈಗ ಮೊಗ ಮೂರ್ತಿಗಳಿಗೂ ಕೂಡ ಹಾನಿಯಾಗಿದೆ ಅಂತ ಸ್ವಲ್ಪ ಕೇಳ್ಪಟ್ವಿ ಸರ್. ಸೊ ಮುಂದೆ ಅದನ್ನ ಯಾವ ರೀತಿಯಾಗಿ, ಅದಕ್ಕೆ ಪರಿಹಾರಗಳು, ಅದಕ್ಕೆ ಏನಾದ್ರೂ ಬೇರೆ ಕ್ರಮಗಳೇನಾದ್ರೂ ಇದೆಯಾ ಸರ್ ಮುಂದೆ? ನಿಜವಾಗಿ ದೈವಗಳು ಅಂತ ಹೇಳಿದ್ರೆ ಅದು ಪರಾತ್ಪರ ಶಕ್ತಿಗಳು. ಅಂದ್ರೆ ಅದಕ್ಕೆ ಆಕಾರ, ಸ್ವರೂಪ, ಗುಣಗಳಿಲ್ಲ. ಈ ಮೊಗ ಅದೆಲ್ಲ ಭಕ್ತರ ಭಕ್ತಿಯ ಪ್ರತೀಕ. ಅದನ್ನ ಆಭರಣಗಳು ಅಂತ ಹೇಳೋದು. ಅದು ಯಾವ ರೀತಿ ನಾವು ಹೋಲ್ಡರ್ಗೆ ಬಲ್ಬ್ ಸಿಕ್ಕಿದಾಗ ಮಾತ್ರ ಬೆಳಗೋದು, ಖಾಲಿ ಕೈಯಲ್ಲಿ ಬಲ್ಬ್ ಹಿಡಿದ್ರೆ ಬೆಳಗ್ತದೆ? ಇಲ್ಲಲ್ಲ. ಇಲ್ಲ ಸರ್. ಸಿಕ್ಕಿಸಿದಾಗ ಮಾತ್ರ ಬೆಳಗಿದ ಹಾಗೆ ಆ ದೈವಗಳ ಆಭರಣಗಳನ್ನ ಧಾರಣೆ ಮಾಡಿದಾಗ ಮಾತ್ರ ಅದಕ್ಕೆ ಶಕ್ತಿ ಬರೋದು. ಅದನ್ನ ಧಾರಣೆ ಮಾಡಿದಾಗ ಮಾತ್ರ ಅದಕ್ಕೆ ಶಕ್ತಿ ಬರೋದು. ಅಲ್ಲಿವರೆಗೆ ಒಂದು ಆಲಂಕಾರಿಕ ಸಾಧನಗಳು, ಅದಕ್ಕೆ ಆಭರಣ ಅಂತ ಹೇಳ್ತಾರೆ. ಅಂಥದ್ದನ್ನೆಲ್ಲ ಇಂಥದ್ದೆಲ್ಲ ಆದಾಗ ಭಿನ್ನ ಆಗುವುದು ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಆದಾಗ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳಿದ್ದಾವೆ. ಯಾವ ರೀತಿ ಮಾಡೋದು, ಅದರ ಏನು ಶಕ್ತಿಗಳನ್ನ ಸಂಕೋಚ ಮಾಡೋದು, ಅದನ್ನ ಭಿನ್ನಾನಕಾರ ಅಂತ ಹೇಳಿದ್ರೆ ಯಾರು ಶಿಲ್ಪಿ ಇದ್ದಾರೆ ಅವರೇ ಕೊಂಡೋಗೋದು, ಅದನ್ನು ಸರಿಪಡಿಸೋದು, ಮತ್ತೆ ಅದಕ್ಕೆ ಕಲಶ ಕಟ್ಟೋದು, ಕಲಶ ಕಟ್ಟಿ ಮತ್ತೆ ಪುನರ್ ಇದನ್ನ ಅದಕ್ಕೆ ದೈವಗಳಿಗೆ ಸಮರ್ಪಿಸುವಂತ ಪದ್ಧತಿಗಳಿದ್ದಾವೆ. ಹೌದು, ಹಾಗಂತ ಅದನ್ನ ಏನು ಸರಿಪಡಿಸಲಿ ಆಗುದಿಲ್ಲ ಅಂತ ಏನಿಲ್ಲ. ಕೆಲವೊಂದು ನೇಮ ಕಟ್ಟುವ ಸಂದರ್ಭದಲ್ಲಿ ಬೀಳುವಂತದ್ದು ಇರ್ತದೆ. ಆವಾಗ ಅದು ಧರ್ಮ ನೇಮ ಆಗ್ಬೇಕು ಅನ್ನೋದು ಅಂತ ಹೇಳಿದ್ರೆ, ದೈವಗಳಿಗೆ ಧರಿಸಿದ ನಂತರ ಏನಾದ್ರೂ ಅವಘಡ ಆದ್ರೆ ಆಮೇಲೆ ಅದು ತೆಗೆದ್ರೆ ಅದು ಧರ್ಮ ನೇಮ ಆಗ್ಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮಾದಿಗಳು ಇಂಥದ್ದೆಲ್ಲ ಇದೆ. ಈಗ ತುಳುನಾಡಿನವರಿಗಾದ್ರೆ, ಕರಾವಳಿಗೆ ಆದ್ರೆ ಒಂದು ನಂಬಿಕೆ ಇರ್ತದೆ, ಅಥವಾ ದೈವ ಏನು ಮುನ್ಸೂಚನೆ ಕೊಟ್ಟಿದೆ ಅಂತ ಅನ್ಕೊಳ್ತಾರೆ. ಆದ್ರೆ ಈಗ ವಿಡಿಯೋ ವೈರಲ್ ಆಗಿರೋದ್ರಿಂದ ಕರಾವಳಿ ಭಾಗದ ಅಲ್ಲದೆ ಇರುವವರು ಅಂದ್ರೆ ಕೆಟ್ಟದಾಗಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ದೈವ ಈಗ ನಿಮ್ಮನ್ನು ಕಾಪಾಡ್ಲಿಲ್ವಾ ಅನ್ನುವಂತ ರೀತಿಯಲ್ಲಿ. ಏನು ಮಾಡಕ್ಕಾಗಲ್ಲ. ಯಾಕೆ ಗೊತ್ತುಂಟ, ಈ ಕಮೆಂಟ್ಗಳು ಅನ್ನುವಂಥದ್ದು ಮತ್ತು ಅವರ ಭಾವನೆಗಳನ್ನ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರು ಪ್ರಚುರ ಪಡಿಸ್ತಾರೆ. ಆಯ್ತಾ? ಈಗ ಹೇಳುವಂತದ್ದು, ಒಬ್ಬನ ಮನೆಯಲ್ಲಿ ಮದುವೆ ನಡೀಬೇಕು, ಇನ್ನೊಬ್ಬನ ಮನೆಯಲ್ಲಿ ಆತ ಗದ್ದೆಯಲ್ಲಿ ಬೀಜ ಹಾಕಬೇಕು. ಆತ ಮಳೆ ಬರಬೇಕು ಅಂತ ಹೇಳ್ತಾನೆ, ಈತ ಮಳೆ ಬರಬಾರ್ದು ಅಂತ ಹೇಳ್ತಾನೆ. ಮದುವೆ ಮನೆಯ ಮಳೆ ಬರಬಾರ್ದು ಅಂತ ಹೇಳ್ತಾನೆ ಅಲ್ವಾ? ಆವಾಗ ದೇವ್ರೇನ್ ಮಾಡ್ಬೇಕು? ಮಳೆ ಬಂದ್ರೆ
ಇವನಿಗೆ ನಷ್ಟ ಆಯ್ತು, ಮಳೆ ಬರದಿದ್ರೆ ಅವನಿಗೆ ನಷ್ಟ ಆಯ್ತು. ಪ್ರಕೃತಿ ಅನ್ನುವಂಥದ್ದು ಯಾರ ಅಂಕೆಯಲ್ಲೂ ಇಲ್ಲ. ಪ್ರಕೃತಿ ಅನ್ನುವಂಥದ್ದು ಯಾರ ಅಂಕೆಯಲ್ಲೂ ಇಲ್ಲ. ಸಿಡಿಲು ಬಡಿದಾಗ ಒಳ್ಳೆಯವನ ಮನೆ ಕೆಟ್ಟವನ ಮನೆ ಅಂತ ನೋಡುದಿಲ್ಲ. ಆಯ್ತಾ? ಪ್ರಕೃತಿ ವಿಕೋಪಗಳು, ಈ ನಂಬಿಕೆಗಳನ್ನುವಂಥದ್ದು ಅದಕ್ಕೆ ಅದರ ಹಿಂದೆ ಹಲವಾರು ತತ್ವಾದರ್ಶಗಳಿದ್ದಾವೆ. ಆಯ್ತಾ? ಕಮೆಂಟ್ ಮಾಡದೇ ಇರುವಂತದ್ದು ಯಾವುದಕ್ಕೆ? ಅವನವನ ದೃಷ್ಟಿಯಲ್ಲಿ ಇರ್ತದೆ. ದೃಷ್ಟಿಯ ಮೇಲೆ ಸೃಷ್ಟಿ ಇರ್ತದೆ ಅಲ್ವಾ? ಈಗ ಹೇಳುವಂತದ್ದು, ಒಬ್ಬ ಒಳ್ಳೆಯವನಿಗೆ ಎಲ್ಲದೂ ಒಳ್ಳೆಯದೇ ಕಾಣ್ತದೆ. ಕೆಟ್ಟ ರೀತಿಯಲ್ಲಿ ಚಿಂತನೆ ಮಾಡುವ ಎಲ್ಲ ನನ್ನ ಕೆಟ್ಟ ರೀತಿಯಲ್ಲಿ ಚಿಂತನೆ ಮಾಡ್ತಾನೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ತಾ? ಏನಾದ್ರೂ ಒಂದು ಘಟನೆ ಆಗಿ ಅವ ಬದುಕುಡಿದ್ರೆ ಅವ ಹೇಳ್ತಾನೆ, ನನ್ನನ್ನ ಕಣ್ಣಲ್ಲಿ ಹೋಗುವಂತ ಕಣ್ಣಿನ ಸೀಮೆಯಲ್ಲಿ ಹೋಗಿ ನನ್ನನ್ನು ರಕ್ಷಿಸಿದ ದೈವ ಅಂತ ಹೇಳ್ತಾರೆ. ಅದೇ ಕೆಟ್ಟ ತಪ್ಪು ತಿಳ್ಕೊಳ್ಳುವನು ಹೇಳ್ತಾರೆ, ನನ್ಗೆ ಯಾಕೆ ತಾಗಿತು ಅನ್ನುವಂತ ರೀತಿಯಲ್ಲಿ ಹೇಳೋಕೆ ಇದೆ. ಆಯ್ತಾ? ಅಂತೂ ನಂಬಿಕೆ ಅನ್ನುವಂಥದ್ದವರ ಭಾವನೆಗಳು. ಆಯ್ತಾ? ಅದರ ಮೇಲೆ ಸವಾರಿ ಮಾಡ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ಹಿಂದಿನ ಪುರಾಣ ಕಥೆಗಳಲ್ಲೂ ಅಂತದ್ದೆಲ್ಲ ಘಟಿಸಿರುವಂತದ್ದು ಇರ್ತದಲ್ವಾ? ಹೌದು. ಎಲ್ಲವನ್ನು ಈಗ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅಂತ ಹೇಳಿ ಆ ದೈವ ಘಟನೆಯನ್ನು ಪುನಃ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅದರಲ್ಲಿ ನಾವು ದೈವದೊಂದು ಕಾರಣಿಕವನ್ನು ಕೂಡ ನೋಡ್ಬೇಕು ಸರ್. ಯಾರಿಗೂ ಕೂಡ ಪ್ರಾಣಾಪಾಯ ಆಗ್ಲಿಲ್ಲ. ಖಂಡಿತ. ಅದೇ ಹೇಳುದು ನಾನು, ಕಣ್ಣಲ್ಲಿ ಹೋಗುವಂತದ್ದು ಕಣ್ಣ ಸೀಮೆಯಲ್ಲಿ ಹೋಗುವಾಗೆ ರಕ್ಷಿಸಿದೆ. ಒಂದು ಘಟನೆಯನ್ನು ದೈವ ತೋರಿಸಿಕೊಟ್ಟಿದೆ. ಆಯ್ತಾ? ತೋರಿಸಿಕೊಟ್ಟಿದೆ. ಆದ್ರಿಂದ ಏನು ಅಲ್ಲಿ ಧರ್ಮ ನೇಮೋತ್ಸವದ ಸಂಕಲ್ಪದಲ್ಲಿ ಆಚರಣೆ, ಧರ್ಮ ನೇಮೋತ್ಸವ ಅನ್ನುವಂಥದ್ದು ಸಾಮಾನ್ಯ ಅಲ್ಲ. ಅದಕ್ಕೆ ಪೂರ್ವ ಪದ್ಧತಿಗಳಿದ್ದಾವೆ. ಧರ್ಮ ನೇಮೋತ್ಸವಕ್ಕೆಂತಲೇ ಪೂರ್ಣ ಚೌಕಟ್ಟುಗಳಿದೆ. ಯಾವಾಗ ಧರ್ಮ ನೇಮ ಮಾಡಬೇಕು, ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು. ಅದೇನೋ ಹಣ ಇದೆ ನನ್ನ ಹತ್ರ ಏನೋ ಶಕ್ತಿ ಇದೆ ಅಂತ ಮಾಡುವಂತದಲ್ಲ. ಅದಕ್ಕೊಂದು ಪದ್ಧತಿ ಇದೆ. ಆ ಪದ್ಧತಿಗೆ ಅನುಸಾರವಾಗಿ ನಡಿಬೇಕು. ಆಯ್ತಾ? ಈಗ ನಾವು ಹೇಳುವಂತದ್ದು, ಯಾವುದೇ ಒಂದು ಆಹಾರ ಒಳ್ಳೇದಂತೇಳಿ ನಾವು ಸ್ವೀಕಾರ ಮಾಡುವಾಗ ಏನಾದ್ರೂ ಅದು ವ್ಯತ್ಯಾಸ ಆದ ತಕ್ಷಣ ಅಜೀರ್ಣ ಆಗೇ ಆಗತ್ತಲ್ವಾ? ಹೌದು ಸರ್. ಹೌದೌದು. ಅದೇ ರೀತಿ ಇದು ಕೂಡ. ಆಯ್ತಾ? ಅದೇ ರೀತಿ ಇದು ಕೂಡ. ನಾವು ಸಾಕಿದಂತ ದನನು ನಾವು ಹಗ್ಗ ಹಾಕೊಂಡು ಎಳ್ಕೊಂಡು ಹೋಗುವಾಗ ಸ್ವಲ್ಪ ನೋವಾದ್ರೆ ತನ್ನ ಕಾಲಿನಿಂದ ಸ್ವಲ್ಪ ತುಳಿತದೆ ಅದು. ಹೌದು. ಅದನ್ನೆಲ್ಲ ಯಾವ ರೀತಿ ತಗೊಳ್ಬೇಕಂತ ಹೇಳಿದ್ರೆ ಯಥಾ ರೀತಿ ತಗೊಳ್ಬೇಕಂತ ಹೇಳ್ತಾರಲ್ಲ, ಯಥಾ ರೀತಿ. ಏನು ನಮ್ಮಿಂದ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಇದನ್ನು ಮಾಡುವಾಗ ನಮ್ಮಿಂದ ಏನು ವ್ಯತ್ಯಾಸ ಆಗಿದೆ, ನಾವು ಎಲ್ಲಿ ಎಳವಿದ್ದೇವೆ, ಅದನ್ನು ಸರಿ ಮಾಡಿಕೊಳ್ಳು. ಮತ್ತೆ ದೈವಾರಾಧನೆಯಲ್ಲಿ ಬಹಳ ಸುಲಭ. ಯಾಕಂತ ಹೇಳಿದ್ರೆ ದೈವಗಳನ್ನೇ ಅಲ್ಲಿ ಉದಿಸಿದ್ರೆ ಅಂತ ಹೇಳಿದ್ರೆ ನೇಮವೋ ದರ್ಶನವೋ ಇದು ಮಾಡಿದ ತಕ್ಷಣ ಅದು ಸರಿಯಾಗಿ ಅಂತದ್ದಕ್ಕೆಲ್ಲ ಪ್ರಾಯಶ್ಚಿತ್ತಗಳನ್ನ ಹೇಳುತ್ತದೆ. ಯಾಕೆ ಆಗಿದೆ ಅನ್ನೋಂಥದ್ದು ಹೇಳುವಂತ ಘಟನೆಗಳು ತುಂಬಾ ಇದ್ದಾವೆ. ಹೌದು. ಯಾವುದೇ ಕೆಲಸ ಮಾಡುವಾಗ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ದೈವ ಹೇಳಲಿಕ್ಕಿದೆ, ಯಾವುದೇ ವಿಭಾಗಕ್ಕಾಗುವಾಗ ಹೇಗೆ ವಿಷವೋ ಅಮೃತವೋ ಅಂತ ಕೇಳಲಿಕ್ಕಿದೆ. ಆಯ್ತಾ? ಆವಾಗ ದೈವವೇ ಹೇಳಲಿಕ್ಕೆ ಉಂಟು. ದೇವರನ್ನು ಈ ಅವಘಡಗಳು ಬಿಟ್ಟಿಲ್ಲ. ಶಿವನು ಬಿದಿರಗಳದೊಳಗೆ ಇರುವೆಯಾಗಿ ಕುಳಿತಂತ ಪರಿಸ್ಥಿತಿ ಬರ್ತದೆ. ನಟರಾಜ ನಟ ತಿರುಗಿದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಬ್ರಹ್ಮನಿಗೆ ಕಪಾಲ ಕಳೆಯುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಅಂಥದ್ದೆಲ್ಲ ಘಟನೆಗಳು ಇರ್ತದೆ. ಆದ್ರಿಂದ ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಅಂಥದ್ರಲ್ಲಿ ನಾನು ಏನ್ ಮಾಡ್ತೇನೆ ಅಂತ ವಿಷಯಗಳಿಗಿದ್ರೆ ಅದನ್ನ ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿ ಅನುಗ್ರಹ ಮಾಡ್ತದೆ ದೈವಗಳು. ಗೊತ್ತಾಯ್ತಾ? ಹಾಗೆ ಅದೇ ನಾನು ಹೇಳಿದೆ ಅಲ್ಲ, ಪ್ರಕೃತಿ ಅನ್ನುವಂಥದ್ದು. ಈಗ ಹಾವು ಅದರ ಹಲ್ಲಲ್ಲಿ ವಿಷ ಏರಿದ್ರೆ ಅದು ಒಳ್ಳೆಯವನಿಗೂ ಕಚ್ಚುತ್ತದೆ, ಕೆಟ್ಟವನಿಗೂ ಕಚ್ಚುತ್ತದೆ ಅಂತ ಹೇಳಿದ ಹಾಗೆ. ಗೊತ್ತಾಯ್ತಾ? ಇವನ ಗ್ರಹಚಾರ ಬಂದಾಗ ಒಳ್ಳೆಯವನಿಗೂ ಕಚ್ಚುತ್ತದೆ. ಒಳ್ಳೆ ಮಾಹಿತಿಯನ್ನು ಕೊಟ್ರಿ ನಮಗೆ. ನನ್ನ ಕರ್ತವ್ಯ ಯಾಕಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ನನಗೆ 35 ವರ್ಷಗಳ ಅನುಭವ ಅಂತ ಹೇಳಿದ್ರೆ ಕರ್ಮಿಯಾಗಿ 35 ವರ್ಷಗಳ ಅನುಭವ ಮತ್ತು 45 ವರ್ಷದಿಂದ ಆ ದೈವಗಳ ಅಂಗಳದಲ್ಲಿ ನಾನು ಇದ್ದವ ಅಂತ ಹೇಳಿದ್ರೆ ನನ್ನ 5 ವರ್ಷ ಪ್ರಾಯದಿಂದ ನನ್ನ ತಂದೆ ತಾಯಿ ದೈವಗಳ ಅಡಿಯಂಗಣದಲ್ಲೇ ನನ್ನನ್ನು ಕೊಂಡೋಗಿದ್ದಾರೆ. ಆಯ್ತಾ? ಸೇವೆಯನ್ನ ಮಾಡ್ತಿದ್ರಿ ಮೊದಲೇ? ನಾನು ಇವಾಗ್ಲೂ ನೇಮ ಕಟ್ತೇನೆ, ದೈವಗಳ ಸೇವೆ ಮಾಡ್ತೇನೆ. ಪಾರಂಪರಿಕವಾಗಿ ನಮ್ದು ಮುದ್ರಾಂಕಿತ ನೇಮ ಕಟ್ಟುವ ವರ್ಗ.
ನಮ್ದು ಪಂಬದ ಸಮುದಾಯ. ನಮ್ದು ಪಂಬದರ ಕೋಡಿ ಅಂತ ಹೇಳಿ ನಮ್ಗೆಲ್ಲ ಉಂಬಳಿ ಇದೆ ಪೂರ್ವ ಪರಂಪರೆಯಲ್ಲಿ. ಮೊದ್ಲೆಲ್ಲ ಎಕರೆ ಗಟ್ಲೆ ಇತ್ತು, ಈಗೆಲ್ಲ ಅದು 32 ಸೆನ್ಸ್ಗೆ ಇಳಿದಿದೆ. ಆದ್ರೂ ಕೂಡ ದೈವಾನುಗ್ರಹದಿಂದ ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. ನೀವಲ್ಲಿ ನೇಮವನ್ನ ಕಟ್ಟಿದ್ರ ಸರ್? ಆ ಕ್ಷೇತ್ರದಲ್ಲಿ ಇಲ್ಲ, ಆ ಕ್ಷೇತ್ರಕ್ಕೆ ಪೂರ್ವ ಪರಂಪರೆ ಅಲ್ಲಿನವರು. ನಾನು ಈ 4 ಧರ್ಮಪೀಠಗಳಲ್ಲಿ ಪೆರಾರ ಒಂದು ಧರ್ಮಪೀಠ ಅಂದ್ರೆ ಬ್ರಹ್ಮಬಲವಂಡಿ ಕ್ಷೇತ್ರದಲ್ಲಿ ನಾನು ಕಟ್ಟೋದು. ಅಲ್ಲಿನ ವ್ಯಾಘ್ರ ಚಾಮುಂಡಿಗೆಲ್ಲ ನಾನು ಕಟ್ಟೋದು. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಇದು ಕಾಣತ್ತೂರು ಮತ್ತೆ ಧರ್ಮಸ್ಥಳ, ಪೆರಾರ, ಈ 4 ಕ್ಷೇತ್ರಗಳಲ್ಲಿ ಪೆರಾರ ಕ್ಷೇತ್ರದಲ್ಲಿ ಆ ಧರ್ಮದೈವಗಳೇ ಕಟ್ಟುವ ನಾನು. ಅಲ್ಲಿ ಬೈಕ್ ತೆತ್ತದೆ, ಅಲ್ಪ ದೀಪ ನೆಟ್ಟ ಸ್ಕೂಟರ್ ದೆಪ್ಪಲ್ಲ ಬರೀಟ್ ಅಲ್ಪ ಬೈಕ್ ಅಲ್ಪ ಸ್ಕೂಟರ್ ದೆತ್ತ ಅಲ್ಪ ದಿಲ್ಲ ಮಗ. ಸರಿ ಗುರುಗಳೇ, ನಮಸ್ಕಾರ. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಸರ್, ಥ್ಯಾಂಕ್ ಯು ಸರ್. ಆಗ್ಲಿ 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 ಆಗ್ಲಿ. ಏನ ಅಂತ ಹೇಳಿದ್ರೆ ನಾನು ಹೇಳಿದ್ದೆ ಪರಿಪೂರ್ಣ ಅಂತಲ್ಲ, ನಾನೇನು ಸರ್ವಜ್ಞನೇನಲ್ಲ. ಇದರ ಬಗ್ಗೆ ನಮ್ದೇನು ಭಾವನೆಗಳಿದ್ದಾವೆ, ನಮ್ದು ಅನುಭವಗಳೇನಿದ್ದಾವೆ, ಅದನ್ನು ನಿಮ್ಮಲ್ಲಿಂದು ನೀವು ಹೇಳಿದಾಗ ಇಲ್ಲ ಅಂತ ಹೇಳಿದ್ರೆ ನಮ್ದು ಉದ್ದಟತನ ಅಂತ ಆಗತ್ತೆ. ಧನ್ಯವಾದಗಳು ಸರ್, ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಆಗ್ಲಿ 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 ಆಗ್ಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವಿಶ್ವವಾಣಿ ಟಿವಿ.